ಒಬ್ಬರನ್ನ ಸಾಕಬೇಕು ಅಂದರೆ ಕಷ್ಟ ಇರುವಂಥ ಈ ಕಾಲದಲ್ಲಿ ನೀವು 150-200 ಜನ ಸಾಕ್ತಾ ಇದ್ದೀರಿ ಅಂದರೆ ನನ್ನ ಕಣ್ಣಲ್ಲೇ ನೀವು ಬಂದ್ಬಿಡ್ತು. ವಿಶಾಲವಾದ ಹೃದಯಕ್ಕಿಂತ ಗುಡಿಯು ಎಲ್ಲಿದೆ? ದಾನ ಅಂದರೆ ಕೋಟಿಗಟ್ಟಲೆ ಇರೋರೇ ದಾನ ಮಾಡಬೇಕು ಅಂತಲೂ ಇಲ್ಲ, ದಾನ ಮಾಡೋಕ್ಕೆ ಒಳ್ಳೆ ಮನಸ್ಸಿರ್ಬೇಕಷ್ಟೇ. 1 ವರ್ಷಗಳ ಕಾಲದಿಂದ ಕೂಡಿಟ್ಟಂಥ ಕಷ್ಟಪಟ್ಟಂಥ 1 ರೂಪಾಯಿ ಕೂಡ ಅವರ ಬೆವರ ಹನಿಯಿಂದ ಸಂಪಾದನೆ ಮಾಡಿದಂಥ ಹಣ ಇದು. ಅದು 1 ರೂಪಾಯಿಗೆ ಎಷ್ಟು ಶಕ್ತಿ ಇದೆ ಅಂತ ನನಗೆ ಗೊತ್ತಾಯ್ತು ಸರ್. ಪ್ರೀತಿಯ ತೋರಿಸು ಮನುಜ ಬಿಟ್ಟು ದೈವವು ಬೇರೆಲ್ಲಿದೆ. ನಾನು ನನ್ನ ಮನಸ್ಪೂರ್ವಕವಾಗಿ ಯಾವಾಗಲೂ ಒಬ್ಬರಿಗೆ ಒಳ್ಳೆಯದನ್ನೇ ಬಯಸುತ್ತೆ. ಐ ಮೀನ್ ಇಟ್. ಸ್ನೇಹಿತರೆ ನಮಸ್ಕಾರ, ನಾನು ನಿಮ್ಮ ಪ್ರೀತಿಯ ಜನಸ್ನೇಹಿ ಯೋಗೇಶ್. ಅಣ್ಣವರು ಬಂದ್ಬಿಟ್ಟು ಪಿರಿಯಾಪಟ್ಟಣದಿಂದ ಬಂದಿದ್ದಾರಂತೆ. ಸರ್ ನಮಸ್ತೆ. ಪಿರಿಯಾಪಟ್ಟಣದ ಹತ್ರ ಅಂಕನಹಳ್ಳಿ ಅಂದ್ಬಿಟ್ಟು ಅಲ್ಲಿಂದ ಬಂದಿರೋದು. ಅವಾಗ ನಮ್ಮ ಮೊಬೈಲಲ್ಲಿ ಬರ್ತಾ ಇರೋಂಥ ಚಾನಲ್ ನೋಡ್ತಾ ಇದ್ದೆ. ಏನಾದ್ರು ಆಗಲಿ ನಾನು ಇವ್ರ ಹತ್ರ ಹೋಗಬೇಕು, ನೋಡಬೇಕು, ಇವ್ರ ಆಶೀರ್ವಾದ ಪಡಿಬೇಕು ಅಂದ್ಬಿಟ್ಟು ಇಲ್ಲಿ ತನಕ ಬಂದೆ. ನಾನು ಯಾವಾಗಲೂ ದೇವರು ಅಂದರೆ ನಾನು ದೂರ ಹೋಗ್ತಿದ್ದೆ. ಆ ಭಗವಂತ ಇದೇ ಶನೇಶ್ವರ ಹುಣಸೂರಲ್ಲಿ ಒಬ್ಬರು ಕರೆದ್ರು. ಶನಿವಾರ ಬುಧವಾರ ಹೋಗ್ತಾ ಇದ್ದೀನಿ. ಆಗಲಿಂದ ನನಗೆ ಭಗವಂತನ ಕಂಡ್ರೆ ಭಾಳ ಇದು. ಏನಾದ್ರು ಒಂದು ನೀವು ಯಾವಾಗಲೂ 1 ರೂಪಾಯಿ ಕೊಡಿ ಸಾಕು, ನಾವು ಅದರಿಂದ ಇದರಿಂದ ಜನ ನಿರಸಿರ್ತಾರೆ ನಾವು ನೋಡ್ತೀವಿ ಅಂತ ಹೇಳ್ತೀವಿ. ಅದು 1 ರೂಪಾಯಿಗೆ ಎಷ್ಟು ಶಕ್ತಿ ಇದೆ ಅಂತ ನನಗೆ ಗೊತ್ತಾಯ್ತು ಸರ್. ಅದು ಭಾಳ ಇದಾಯಿತು. ಹಾಗಾಗಿ ನೋಡಲೇಬೇಕು ಅಂತ ಅಂದ್ಬಿಟ್ಟು 1 ವರ್ಷದಿಂದ ಅದಕ್ಕೆ 1 ರೂಪಾಯಿ ನಮಗೆ ಸಿಕ್ಕಿತ್ತು. ಕಾಸು ಹಾಕೊಂಡು ಒಂದು ಉಂಡಿಗೆ ತಗೊಂಡು ನಿಮಗೆ ಕೊಡಬೇಕು. ಥ್ಯಾಂಕ್ ಯು ಸೊ ಮಚ್. ದೇವ್ರು ಒಳ್ಳೇದು ಮಾಡಲಿ. ಸೊ ಯಾಕೆ ಕೊಡಬೇಕು ಅನ್ಸುತ್ತೆ ಇಲ್ಲಿ ಅಂತಂದರೆ ಇಲ್ಲಿ ನೀವು ನಿಮ್ಮ ಸ್ವಂತಕ್ಕೋಸ್ಕರ ಏನೂ ಉಪಯೋಗಿಸ್ತಾ ಇಲ್ಲ. ನಿರ್ಗತಿಕರು, ಅನಾಗರಿಕರು ಇಂಥವ್ರು ಇರ್ತಾರಲ್ಲ, ಅಂಥವ್ರನ್ನ ತಗೊಬಂದು ನಾವು ನಮ್ಮ ಒಂದು ಯಾರಾದರೂ ಬಂದರೆ ಏನಾದ್ರು ಒಂದು ಏನಪ್ಪ ಇವ್ರು ಬಂದ್ರ ಹೋದ್ರ ಅಂತ ಮನಸ್ಸಲ್ಲಿ ಇರುತ್ತೆ. ಇವತ್ತು ಯಾರು ಭಾಳ ಕಷ್ಟದಲ್ಲಿರ್ತಾರೆ. ಅಂಥದ್ರಲ್ಲಿ ನೀವು ಇಷ್ಟು ಜನ ಸಾಕೊಂಡು ಹೋಗ್ತಾ ಇದ್ದಿರಲ್ಲ ಈ ಭಗವಂತನ ಅಂದ್ಕೊಂಡು. ಅಂದರೆ ಒಂದು ರಾಜಕೀಯ ಆಗಲಿ, ಒಂದು ಈ ಸರ್ಕಾರದಿಂದ ಯಾವುದೂ ಇಲ್ಲ ಅಂತ ಹೇಳ್ತಾ ಇರ್ತೀರಿ. ಅಂಥದ್ರಲ್ಲಿ ನಿಮ್ಮನ್ನು ನೋಡಿ ನಾನು ತುಂಬ ಇಂಥವ್ರ ಹತ್ರ ನಾವು ಇರಬಾರ್ದು ಅನ್ಸುತ್ತೆ ಸರ್. ಅದಕ್ಕೋಸ್ಕರ ಒಳ್ಳೇದು ಮಾಡಲಿ. ಸೊ ಪಿರಿಯಾಪಟ್ಟಣದಿಂದ ಅಣ್ಣವ್ರು ಬಂದಿದ್ದಾರೆ, ಭಾಳ ಸಂತೋಷ. ಇದರಲ್ಲಿ 1 ರೂಪಾಯಿ 10 ರೂಪಾಯಿ ಅಂತ ಗೊತ್ತಿಲ್ಲ ನಮಗೆ. ಬೀಗ ಹಾಕ್ಬಿಟ್ಟು ಆ ಬೀಗ ನೀವೇ ಹೊಡೆದು ನೀವೇ ಹಾಕೋಬೇಕು. ನಾವು ಹಾಕಿಲ್ಲ, ಹಾಕಿಲ್ಲ. ಇದು ಎಷ್ಟು ದಿನಗಳ ಕಾಲ? 1 ವರ್ಷದಿಂದ ಅರ್ಧ ಹಾಕಿಲ್ಲ ಸರ್ ಹುಡುಗಿಗೆ. 1 ವರ್ಷದಿಂದ ಹಾಕಿದ್ದೀವಿ. ಅದಂದ್ರೆ ಎಲ್ಲರೂ ಕೆಲಸ ಮಾಡಿ ಏನಾದ್ರು ಕೊಟ್ಟರೆ ಬಿಗಿರ್ತಾರಲ್ಲ, 1 ರೂಪಾಯಿಗೋಸ್ಕರ ನಿಮ್ಗೆ 1 ರೂಪಾಯಿ ಹಾಕಿ ಇದು ಮಾಡ್ತಾ ಇದ್ದೀವಿ. ಸೊ 1 ರೂಪಾಯಿ ಕೂಡಿಟ್ಟಿದ್ದಾರಂತೆ. ಸುಮಾರು 1 ವರ್ಷಗಳಿಂದ ಇದಕ್ಕೆ 1 ರೂಪಾಯಿ ಅವ್ರ ಕೈಲಾಗಿದ್ದು ಸಹಾಯ ಮಾಡಿ ಅಥವಾ ಅವ್ರ ಕೈಲಾಗಿದ್ದ ಹಣವನ್ನು ಇದರೊಳಗೆ ಹಾಕಿಡ್ತಾ ಇದ್ದಾರಂತೆ. ಇವತ್ತು ಜನಸ್ನೇಹಿ ಆಶ್ರಮಕ್ಕೆ ಬಂದು ಕೊಟ್ಟಿದ್ದಾರೆ. ಸೊ ಥ್ಯಾಂಕ್ ಯು ಸೊ ಮಚ್. ಯಾಕೆ ಈ ಥರ ಮಾಡಬೇಕು ಅನ್ನಿಸ್ತು? ಪ್ರತಿಯೊಬ್ಬರು ಈ ಥರ ಮಾಡಿದ್ರೆ ಸಾಕಷ್ಟು ಜನರಿಗೆ ಹೆಲ್ಪ್ ಸಿಗುತ್ತೆ. ಅದು ಜನಸ್ನೇಹಿ ಯೋಗೇಶ್ಗೆ ಅಂತಲ್ಲ, ದಿನ 1 ರೂಪಾಯಿ ಎತ್ತಿಟ್ರು ತಗೊಂಡೋಗಿ ಯಾವ್ದಾದ್ರು ವರ್ಷದಲ್ಲಿ 1 ದಿನನೂ ಯಾರಿಗಾರು ಕೊಟ್ಟರೆ ಅಟ್ಲೀಸ್ಟ್ ನಾವು ಮಾಡಿರೋ ಪಾಪಕರ್ಮಗಳಾದರೂ ಒಂಚೂರಾದರೂ ಕಮ್ಮಿ ಆಗುತ್ತೆ ಅಂತ ಅನಿಸುತ್ತೆ. ಬಟ್ ಎಲ್ಲ ನಾನು ತುಂಬ ಆಶ್ರಮ ನೋಡಿದ್ದೀನಿ. ತುಂಬ ಆಶ್ರಮ ನೋಡೋದಕ್ಕೂ ನಿಮ್ಮ ಆಶ್ರಮ ನೋಡೋದಕ್ಕೂ ನನಗೆ ಏನೋ ಒಂದು ಥರ ವ್ಯತ್ಯಾಸ ಆಯಿತು. ಅದಕ್ಕೋಸ್ಕರ ಇದ್ದೇ ಬರಬೇಕು. ನಿಮ್ಮನ್ನು ನೋಡಿದ್ರೆ ದೇವ್ರು ನೋಡ್ದಂಗೆ ಆಗುತ್ತೆ ನನಗೆ. ಬೆಳಿಗ್ಗೆ ಪೂಜೆ ಮಾಡ್ತಾಯಿದ್ರು ಅಪ್ಪ ಅವರು. ಅವಾಗ ಇಲ್ಲೇ ನಿಂತ್ಕೊಂಡು ನೋಡಿಕೊಂಡು ಎಷ್ಟೊತ್ತು ಬರ್ತಾರೆ ಇದ್ದೆ. ತಿಂಡಿ ಅಂದರು. ಇಲ್ಲ ಅವ್ರು ಬರಬೇಕು, ಅಣ್ಣವ್ರು ಬರೋ ಅಂತ ನಾನು ತಿನ್ನಲ್ಲ ಅಂದ್ಬಿಟ್ಟು ಎಲ್ಲ ಇದು ಮಾಡಿದ್ರು. ಇಲ್ಲ ಅವ್ರು ಬಂದಮೇಲೆ ನಾನು ಮಾಡೋದನ್ಬಿಟ್ಟು ಕೂತ್ಕೊಂಡು. ಥ್ಯಾಂಕ್ ಯು ಸೊ ಮಚ್ ಸರ್, ಒಳ್ಳೆಯದಾಗಲಿ. ಸ್ನೇಹಿತರೆ, ಇಂಥ ಮನಸ್ಸು ಎಲ್ರಿಗೂ ಬರಲಿ. ದಾನ ಅಂದರೆ ಕೋಟಿಗಟ್ಟಲೆ ಇರೋರೇ ದಾನ ಮಾಡಬೇಕು ಅಂತಲೂ ಇಲ್ಲ, ದಾನ ಮಾಡೋಕ್ಕೆ ಒಳ್ಳೆ ಮನಸ್ಸಿರ್ಬೇಕಷ್ಟೇ. ಸೊ ಬಡವನ ಕೈಲಾಗಲ್ಲ, ಶ್ರೀಮಂತರ ಕೈಲಾಗತ್ತೆ ಅನ್ನೋದು ಇಲ್ಲ. ಸೊ ಮನ್ಸು ಬಿದ್ದರೆ ಯಾರು ಬೇಕಾದ್ರೂ ಯಾವ ರೀತಿ ಬೇಕಾದ್ರೂ ಸಹಾಯ ಮಾಡ್ಬೋದು. ನೋಡಿ ಅವರೇ ನೋಡಿದ್ರೆ ಗೊತ್ತಾಗುತ್ತೆ ಅವ್ರನ್ನ. ಏನು ಆಗಲ್ಲ, ಶ್ರೀಮಂತರು ಅಲ್ಲ, ಬಡವನು ಸಣ್ಣ ಪುಟ್ಟ ಕೂಲಿ. ನಾವು ನಮ್ಮ ಹೆಂಡತಿ ಮಕ್ಕಳು ಭಗವಂತನ ಆಶೀರ್ವಾದದಿಂದ ಚೆನ್ನಾಗಿದ್ದೀವಿ. ಇದು ನಂದಲ್ಲ. ಈಗ ಬರ್ಬೇಕಾದ್ರೆ ಒಬ್ರಿಗೆ ಹೇಳ್ದೆ ಎಲ್ಗೋಯ್ತಾ ಇದ್ದೆ ನಾ ಗಾಡಿ ತೊಗೊಂಡಂದ್ರು. ಅವ್ರ ಹೆಸರು ಸುಮಾ ಅಂದ್ಬಿಟ್ಟು. ಅವ್ರು ಬಂದು 50 ರೂಪಾಯಿದು ಒಂದು ಲೋಟ ಹಾಕಿದ್ರು. ಈಗ ಹಣ ಈಗ ತಗೊಂಡೋಗಿ ನನ್ನ ಮಗನ ಕೆಲಸ ಆದರೆ 10,000 ಕೊಡ್ತೀನಿ ಕಣ ಆಶ್ರಮಕ್ಕೆ. ನೋಡಿ, ಅವರು 1 ವರ್ಷಗಳ ಕಾಲದಿಂದ ಕೂಡಿಟ್ಟಂಥ ಕಷ್ಟಪಟ್ಟಂಥ 1 ರೂಪಾಯಿ ಕೂಡ ಅವರ ಬೆವರ ಹನಿಯಿಂದ ಸಂಪಾದನೆ ಮಾಡಿದಂಥ ಹಣ ಇದು. ಸೊ ಪ್ರತಿಯೊಂದು ಆ ಭಗವಂತನ ಪಾದಕ್ಕೆ ಬಂದು ತಲುಪ್ತಾ ಇದೆ. ಸೊ ಒಳ್ಳೆಯದಾಗಲಿ. ಹಾಕ್ಬೇಕಾದ್ರೆ ನಂದಂತ ಹಾಕಲಿಲ್ಲ, ಭಗವಂತನಂತ ಹಾಕಿರೋದು. ಭಗವಂತನ ದೇವ್ರ ಮಕ್ಳಿದ್ದಾರಲ್ಲ ಅವ್ರಿಗೆ ಒಂದು ಯಾವ ಥರ ಒಂದಕ್ಕೆ ಉಪಯೋಗ ಆಗಲಿ, ಒಬ್ಬರಿಗೆ ಹೊಟ್ಟೆಗಾಗಲಿ ಊಟಕ್ಕಾಗಲಿ ಅಂತ ಹಾಕಿದ್ದೀವಿ. ಥ್ಯಾಂಕ್ ಯು ಸರ್, ಒಳ್ಳೆಯದಾಗಲಿ. ಎಲ್ಲ ದಾನಿಗಳಿಗೂ ಅಂದರೆ ಮನಸ್ಸಿದ್ದಂಥವ್ರಿಗೆ ಈ ಥರದೊಂದು ಬುದ್ಧಿ ಬರಲಿ. ಸೊ ಎಲ್ರಿಗೂ ಸಹಾಯ ಮಾಡೋಂಥ ಬುದ್ಧಿ ಬರಲಿ. ಸೊ ಎಲ್ರಿಗೂ ಒಳ್ಳೆಯದಾಗಲಿ. ಥ್ಯಾಂಕ್ ಯು ಸೊ ಮಚ್ ಅಣ್ಣ, ಒಳ್ಳೆಯದಾಗಲಿ. ಧನ್ಯವಾದಗಳು. ಕಷ್ಟಪಟ್ಟಂಥ
ಭಗವಂತನ ಪಾದಕ್ಕೆ ಸೇರ್ಕೊಳ್ಳುತ್ತೆ. ಸೊ ಇಲ್ಲಿ ಸಾವಿರಾರು ಜನಕ್ಕೆ ದಾಸೋಹಕ್ಕಾಗಿರ್ಬೋದು, ಮೆಡಿಸಿನ್ಸ್ಗಾಗಿರ್ಬೋದು, ಇನ್ನೂ ಅನೇಕ ಸಮಾಜ ಕೆಲಸಗಳಿಗೆ ಅದು ಉಪಯೋಗ ಆಗುತ್ತೆ. ಸೊ ಅದನ್ನು ಸಾರ್ವಜನಿಕರು ಗಮನಿಸ್ತಾ ಇದ್ದೀರಿ, ಖಂಡಿತವಾಗ್ಲೂ ಆಗುತ್ತೆ. ಮುಂದಿನ ತಿಂಗಳಲ್ಲಿ ದೊಡ್ಡ ಪ್ರಮಾಣದಲ್ಲೇ ಆಗುತ್ತೆ.